ಮತ್ತೊಮ್ಮೆ ಎಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 503 ಮತ್ತು ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ಅಂದರೆ ಬಹಳ ವರ್ಷಗಳಿಂದ ಮೋಸ್ಟ್ಲಿ ಈ ಒಂದು ನೋಟಿಫಿಕೇಶನ್ಗೆ ಕಾದಷ್ಟು ಈವನ್ KS ನೋಟಿಫಿಕೇಶನ್ಗೂ ಕೂಡ ಕಾದಿರಲಿಲ್ಲ ಅನ್ಸುತ್ತೆ. ಅಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ನೋಟಿಫಿಕೇಶನ್ ಅಥವಾ ಒಂದು ಅಧಿಸೂಚನೆ ಅಂದರೆ ಅದು PDO, ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಒಟ್ಟು 247 ಹುದ್ದೆಗಳ ಅಧಿಸೂಚನೆ ಇವತ್ತು ಅಂದರೆ ಮಾರ್ಚ್ 15ರಂದು ಅನೌನ್ಸ್ಮೆಂಟ್ ಆಗಿದೆ. ಇನ್ನೇನು ಮಾರ್ಚ್ 16 ಚುನಾವಣಾ ನೀತಿ ಸಂಹಿತೆ ಬರಬಹುದು ಅಂತೇನು ಇವತ್ತು ಒಂದು ಸುದ್ದಿ ಬಂದಿದೆ. ಅಂದರೆ ಈಗ ಆಲ್ರೆಡಿ ನಾಳೆ ಚುನಾವಣಾ ದಿನಾಂಕ ಘೋಷಣೆಯ ಪತ್ರಿಕಾಗೋಷ್ಠಿಯನ್ನ ಭಾರತದ ಚುನಾವಣಾ ಆಯೋಗ ಈಗ ಆಲ್ರೆಡಿ ಕರೆದಿದೆ. ಅದಕ್ಕೋಸ್ಕರ ನೋಟಿಫಿಕೇಶನ್ಗಳ ಸುಗ್ಗಿಯೂ ಕೂಡ ಆಗಿದೆ. ಅದರಲ್ಲಿ ಬಹಳ ವೇಟ್ ಮಾಡ್ತಾ ಇರ್ತಕ್ಕಂಥದ್ದೇ PDO ನೋಟಿಫಿಕೇಶನ್. ಹಾಗಾದ್ರೆ ಎಷ್ಟು ಹುದ್ದೆಗಳು, ಆ ಹುದ್ದೆಗಳಲ್ಲಿ ವರ್ಗೀಕರಣ ಯಾವ ರೀತಿಯಾಗಿದೆ, ಬಹಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಕ್ಕಂಥದ್ದು ಹಳೆ ಸಿಲೆಬಸ್ ಏನಾದರೂ ಕಂಟಿನ್ಯೂ ಆಗುತ್ತಾ ಅಥವಾ ಹೊಸ ಸಿಲೆಬಸ್ ಅಂದ್ರೆ ನಮ್ಮ ಕಮ್ಯುನಿಕೇಶನ್ ಪೇಪರ್ ಏನಿದೆ ಅಲ್ವಾ, ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್, ಅದೇ ಮತ್ತೆ ಏನು ಇತ್ತೀಚೆಗೆ ಬದಲಾವಣೆ ಆಗಿತ್ತು ಅದೇನಾದರೂ ಇರುತ್ತಾ ಅಂತಕ್ಕಂಥ ಗೊಂದಲದಲ್ಲಿದ್ರೆ ಆ ಗೊಂದಲಗಳೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬಿದ್ದಿದೆ. ಹಾಗಾದ್ರೆ ಯಾವ ಸಿಲೆಬಸ್ ಇದೆ ನೋಡೋಣ. ಮುಂದೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಜಸ್ಟ್ ಫಾರ್ ಸೇಕ್ ಆಫ್ ಅದೇನಂತೀವಿ ಕುತೂಹಲ ಇರಲಿ ಅನ್ನೋ ಉದ್ದೇಶಕ್ಕೆ ಸಿಲೆಬಸ್ ಬಗ್ಗೆ ಹಾಗೆ ಉಳಿಸ್ಕೊಳ್ತಾ ಕಂಪ್ಲೀಟ್ ಡೀಟೇಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ನೀವು ಓದಬೇಕು, ನಾನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಏನೇನಿದೆ, ಏನೇನು ಪ್ರಿಪೇರ್ ಆಗಬೇಕು, ಯಾವ್ಯಾವ ಸಬ್ಜೆಕ್ಟ್ ಹೇಗೆ ಓದಬೇಕು, ಒಂದಷ್ಟು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಇದು ಕೇವಲ ಈ ವಿಡಿಯೋದಲ್ಲಿ ನಿಲ್ಲಲ್ಲ, ಬದಲಾಗಿ ಮುಂದೆ ನಿಮ್ಮ PDO ಎಕ್ಸಾಮ್ ಆಗೋವರೆಗೂ ಕೂಡ ನನ್ನ ಕಡೆಯಿಂದ ಒಂದಷ್ಟು ವಿಡಿಯೋಗಳಂತೂ ಇದ್ದೇ ಇರ್ತವೆ. ನಿಮಗೆ ಗೊತ್ತಿರುತ್ತೆ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಅಥವಾ ಕಂಪ್ಯೂಟರ್. ನೆನಪಿರಲಿ ಕಂಪ್ಯೂಟರ್. ಓಕೆ, ಆ ನಂತರ ಹೇಳ್ತೀನಿ. ಇಷ್ಟು ಹೇಳ್ತಾ ಹಾಗಾದ್ರೆ ಅಧಿಸೂಚನೆಯಲ್ಲಿ ಏನಿದೆ ಇವತ್ತು ಮಾರ್ಚ್ 15 ಅಂದ್ರೆ 15/3/2024 ಅಧಿಸೂಚನೆ KPSC ಇಂದ ಮತ್ತೊಂದು ಅಧಿಸೂಚನೆ ಆಗಿದೆ. ಉಳಿಕೆ ಮೂಲ ವೃಂದದ 150 ಗ್ರೂಪ್ C ಹುದ್ದೆಗಳು ನೋಡಿ, 150 RPC ಅಂತ ಕರಿತೀವಿ, ರೆಸಿಡ್ಯೂಯಲ್ ಪೇರೆಂಟ್ ಕೆಡೆಯರ್ ಅಥವಾ ನಾನ್ HK ರೀಸನ್ ನ 150 ಗ್ರೂಪ್ C ಹುದ್ದೆಗಳು PDO ಹುದ್ದೆಗಳು. ಇಲಾಖೆ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಹುದ್ದೆಯ ಪದನಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಥವಾ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. 150 ಹುದ್ದೆಗಳು. ಇದು ಗ್ರೂಪ್ C ಆಗುತ್ತೆ, ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಗ್ರೂಪ್ B ಆಗುತ್ತೆ ಅನ್ನೋ ಒಂದು ಸುದ್ದಿಗಳಿದ್ವು. ಗ್ರೂಪ್ C ವೃಂದದ ಒಂದು ಹುದ್ದೆ ಆಗುತ್ತೆ. ಇದರಲ್ಲಿ ವೇತನ ಶ್ರೇಣಿ 37,900. ಇವತ್ತು DA ಕೂಡ ಈಗ ಆಲ್ರೆಡಿ ಹೆಚ್ಚಾಗಿದೆ ಮತ್ತು HRA ಸೇರಿದ್ರೆ ಉತ್ತಮ ಒಂದು ಪ್ಯಾಕೇಜು. ಅದು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಒಳ್ಳೆ ಪ್ಯಾಕೇಜ್ ಅಂತಾನೆ ಹೇಳ್ಬೋದು, ಒಳ್ಳೆ ಸಂಬಳ ಅಂತಾನೆ ಹೇಳ್ಬೋದು. ಓಕೆ, ಮತ್ತು ಕೆಲಸ ಅಂತೂ ಮಾತಾಡಂಗಿಲ್ಲ. ಅದರದೇ ಆಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಹುದ್ದೆ ಇದೆ ಅಂದ್ರೆ ಅದು PDOನೇ ಆಗಿರುತ್ತೆ. ಅದಕ್ಕಿಂತ ಸಮಾಜಕ್ಕೆ ಬಹಳಷ್ಟು ಸಹಾಯ ಮಾಡ್ತಕ್ಕಂಥ, ಸಮಾಜದ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡೋದ್ರಲ್ಲಿ ಒಳ್ಳೆ ಒಂದು ಕಾರ್ಯವನ್ನ ನೀಡುವ ಒಂದು ಹುದ್ದೆ ಅಂದ್ರೆ ಅದು PDO ಆಗುತ್ತೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ, ಅದಕ್ಕೋಸ್ಕರನೇ ಇಷ್ಟು ಜನ ಈ ಒಂದು ಹುದ್ದೆಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಇರಲಿ. ಈಗ ನಿಮ್ಮ ಒಂದು ಕನಸು ನನಸಾಗಿದೆ ಅಂದ್ರೆ ನೋಟಿಫಿಕೇಶನ್ ಅಂತೂ ಆಗಿದೆ. ಫೈನಲಿ ಜಾಬ್ ತಗೋಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಒಂದು ಪ್ರಿಪ್ರೇಷನ್ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನೋಡೋಣ ಮುಂದೆ. ಇನ್ನು ಅರ್ಜಿ ಸ್ವೀಕೃತಿ ಕಾಲಮಿತಿಯನ್ನು ಕೊಟ್ಟಿದ್ದಾರೆ. ಪ್ರಾರಂಭಿಕ ದಿನಾಂಕ ಏಪ್ರಿಲ್ 15ರಿಂದ ಆರಂಭ ಆಗುತ್ತೆ. ಆಲ್ಮೋಸ್ಟ್ 1 ಮಂತ್ ಇಂದ ಅಪ್ಲಿಕೇಶನ್ ಹಾಕ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 15ರವರೆಗೂ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಗಳನ್ನ, ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ಯಾವತ್ತಿರುತ್ತೆ, ಆಕ್ಚುಲಿ KS ನೋಟಿಫಿಕೇಶನ್ ಆಗಿರ್ಬೋದು ಅಥವಾ SAID ಆಗಿರ್ಬೋದು ಅಥವಾ ಗ್ರೂಪ್ B ಪರೀಕ್ಷೆಗಳ ನೋಟಿಫಿಕೇಶನ್ ಅಥವಾ ತಾತ್ಕಾಲಿಕ ದಿನಾಂಕವನ್ನ ನೋಟಿಫಿಕೇಶನ್ ಒಳಗಡೆನೆ ಘೋಷಣೆ ಮಾಡಿದ್ರು. ಬಟ್ ಈ ಸಲ PDOದು ಯಾವುದೇ ತಾತ್ಕಾಲಿಕ ಟೆಂಟೇಟಿವ್ ಡೇಟ್ ಅನ್ನು ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಗಮನಿಸೋಣ. ಒಟ್ಟಿನಲ್ಲಿ ಅರ್ಜಿ ಸಲ್ಲಿಸಲು 1 ತಿಂಗಳಿದೆ. ಆ 1 ತಿಂಗಳೊಳಗಡೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನ, ದಾಖಲಾತಿಗಳನ್ನ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದು ಅಧಿಸೂಚನೆ. ಉಳಿಕೆ ಮೂಲ ವೃಂದದಾದ್ರೆ ಈಗ HK ವೃಂದ ಅಥವಾ ಹೈದರಾಬಾದ್ ಕರ್ನಾಟಕ ವೃಂದದ 97 ಗ್ರೂಪ್ C ಹುದ್ದೆಗಳು PDO ಹುದ್ದೆಗಳ ವರ್ಗೀಕರಣವನ್ನ ಮುಂದೆ ಹೇಳ್ತೀನಿ. ಒಟ್ಟಾರೆಯಾಗಿ HK ರೀಸನ್ 97 ಮತ್ತು ನಾನ್ HK ರೀಸನ್ 150, ಒಟ್ಟು 247 PDO ಹುದ್ದೆಗಳ ನೋಟಿಫಿಕೇಶನ್ ಆದಂಗಾಯ್ತು. ಓಕೆ, ಹಾಗಾದ್ರೆ KPSC ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ 2024 PDO ರಿಕ್ರೂಟ್ಮೆಂಟ್
150 ಪ್ಲಸ್ 97 247 ಪೋಸ್ಟ್ಗಳ ಅಧಿಸೂಚನೆಯ ಡೀಟೇಲ್ಸ್ ಅನ್ನ ನೋಡ್ತಾ ಇದೀವಿ. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಬಹಳ ಜನ PDO ನೋಟಿಫಿಕೇಶನ್ ಆಗಿದೆ ಅಂತ ಮೊದಲನೇ ಬಾರಿಗೆ ಬಂದಿರ್ತೀರಾ, ಅಂತವರಿಗೆ ಒಂದಷ್ಟು ಕಿರು ಪರಿಚಯವೂ ಕೂಡ ಇದೆ. ಸೊ ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿರ್ತಕ್ಕಂಥ ಪೆಸಿಟ್ ಬೆಂಗಳೂರಿಂದ ಇಂಜಿನಿಯರಿಂಗ್ ಪದವಿ ಮತ್ತು ದೇಶದ ಮೊಟ್ಟ ಮೊದಲ IIT ಕೂಡ ಆಗಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ಇಂದ ಸ್ನಾತಕೋತ್ತರ ಪದವಿ ಮತ್ತು KAS ಆಗಿರ್ಬೋದು ಅಥವಾ ಬೇರೆ ಬೇರೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ಸು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸು ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿರ್ತಕ್ಕಂಥ ಅನುಭವದೊಂದಿಗೆ ನಮ್ಮ ರಾಜ್ಯದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪಾಠದ ಮೂಲಕ ನಾಲೆಜ್ ಅನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಪ್ರಯತ್ನಕ್ಕೆ ನಿಮ್ಮ ಸಬ್ಸ್ಕ್ರೈಬ್ ಮೂಲಕ, ಜಾಯಿನ್ ಮೂಲಕ ಸಹಕಾರವನ್ನು ನೀಡಿ ಮತ್ತು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಥವಾ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಮೆಂಬರ್ಶಿಪ್ನ ತೆಗೆದುಕೊಂಡು ನಮಗೆ ಬೆಂಬಲವನ್ನು ಕೊಡ್ತೀರಾ ಅಂತ ಭಾವಿಸ್ತಾ ಬೇರೆ ಬೇರೆ ವಿಡಿಯೋಗಳಿದ್ದಾವೆ. ಸೊ ನೋಡಿ, ಜೊತೆಗೆ BA ಕ್ಲಾಸಸ್ಗೆ ಬೇಕಾಗಿರ್ತಕ್ಕಂಥ ಕಂಪ್ಯೂಟರ್ ಸರಣಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದನ್ನ BA and PDO ಅಂತ ಮಾಡ್ತೀನಿ. ಇನ್ನು ಮುಂದೆ PDOಗೂ ಕೂಡ ಕಂಪ್ಯೂಟರ್ ಯೂಸ್ ಆಗುತ್ತೆ. ಸಿಲೆಬಸ್ ಇಲ್ಲೇ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ಅಥವಾ ರಿವೀಲ್ ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳಿ. PDOಗೆ ಕಂಪ್ಯೂಟರ್ ಸಿಲೆಬಸ್ ಕೂಡ ಇದೆ. ಓಕೆ, ಇನ್ನು ಜಿಯೋಗ್ರಫಿ ಒಂದ್ ಕಡೆ ಇದೆ, ಪಾಲಿಟಿ ಕೂಡ ಸ್ಟಾರ್ಟ್ ಆಗುತ್ತೆ, ಇನ್ನು ಹಿಸ್ಟ್ರಿ ಒಂದ್ ಕಡೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೋಡೋಣ ಯಾವ್ಯಾವ ಸಾಧ್ಯ ಆಗುತ್ತೆ. ಮತ್ತು KPSC ನಡೆಸ್ತಾ ಇರೋದ್ರಿಂದ ಈ ಒಂದು PDO ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ಗಳು ಸುಮಾರು ಕೇವಲ ನಾನು 6 ತಿಂಗಳು ಓದ್ತೀನಿ 3 ತಿಂಗಳು ಓದ್ತೀನಿ ಆಗಲ್ಲ, ಮಿನಿಮಮ್ 1 ರಿಂದ 1.5 ವರ್ಷ ಆದರೂ ಚೆನ್ನಾಗಿ ಓದಬೇಕು. ಅದರಲ್ಲಿ ಬಜೆಟ್ ವೆರಿ ಇಂಪಾರ್ಟೆಂಟ್, ಜೊತೆಗೆ ಎಕನಾಮಿಕ್ ಸರ್ವೆ ಕೂಡ ಇಂಪಾರ್ಟೆಂಟ್. ಬಜೆಟ್ ಅನ್ನ 4 ಭಾಗಗಳಲ್ಲಿ, ಪ್ರತಿ ಭಾಗ ಕೂಡ ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆಗೂ ಕೂಡ ಹೆಚ್ಚಿನ ಕಾಲ ಇರುತ್ತೆ. ಸೊ 4 ಭಾಗ ಇದೆ, ಯಾರಿಗೆ ಸಾಧ್ಯ ಇದೆ ನೋಡಿ. ಎಕನಾಮಿಕ್ ಸರ್ವೆ ಒಟ್ಟು 13 ಚಾಪ್ಟರ್ ಇದೆ. 13ರಲ್ಲಿ ಈಗ ಆಲ್ರೆಡಿ 3 ಚಾಪ್ಟರ್ ಮಾಡಿದೀವಿ. ಅದು ಕೂಡ ಒಂದೊಂದು ಚಾಪ್ಟರ್ ಕೂಡ 1 hour ಮೇಲೆ ಇದೆ, ಯಾರಿಗೆ ಸಾಧ್ಯ ಇದೆ ನೋಡಿ. ಇನ್ನೂ 10 ಚಾಪ್ಟರ್ ಬ್ಯಾಲೆನ್ಸ್ ಇದೆ, ಡೆಫಿನೆಟ್ಲಿ ಬೇಗ ಬರುತ್ತೆ. ಮತ್ತು ಭಾರತ ರತ್ನ, ಪದ್ಮ ಅವಾರ್ಡ್ಸ್, ಹೀಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳಿದಾವೆ. ಅವೆಲ್ಲವೂ ಕೂಡ ನಿಮ್ಮ ಮುಂದಿನ PDO ಪರೀಕ್ಷೆಗೆ ಅನುಕೂಲ ಆಗುತ್ತವೆ ಅಂತ ಹೇಳ್ತಾ ಈಗ ನೋಟಿಫಿಕೇಶನ್ ಮತ್ತಷ್ಟು ಡೀಟೇಲ್ಸ್ ಕಡೆ ಹೋಗೋಣ. ಈಗ ಆಲ್ರೆಡಿ ನೋಡಿದ್ವಿ ನಾನ್-HK ರೀಜನ್ 150, HK ರೀಜನ್ 97 ಗ್ರೂಪ್ C PDO ಹುದ್ದೆಗಳ ನೋಟಿಫಿಕೇಶನ್ ಒಂದಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ನೋಡಿ. ಸಿಂಪಲ್ ಆಗಿ ಯಾವುದೇ ಅಂಗೀಕೃತವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು ಅಷ್ಟೇ. ಅಂದ್ರೆ ಎನಿ ಡಿಗ್ರಿ ಅನ್ನಂಗೆ ಸಿಂಪಲ್ ಆಗಿ. ಎನಿ ಡಿಗ್ರಿ ಅಂದ್ರೆ ಈಗ ನಮ್ಮ ಬೇಸಿಕ್ ಡಿಗ್ರಿಗಳಾಗಿರ್ತಕ್ಕಂಥ BA, BSc, BCom ಸೊ ಎಲಿಜಿಬಲ್ ಇದ್ದೀರಾ, ಇವು ಪಾಸ್ ಆಗಿದ್ರೆ ಸಾಕು. ನೆಕ್ಸ್ಟ್ ಮಾಮೂಲಾಗಿ ಈಗ ಬೇರೆ ಬೇರೆ ಸ್ವಲ್ಪ ಡಿಫ್ರೆಂಟ್ ಆಗಿ BBM ಮಾಡಿರ್ತೀರಾ, BBA ಮಾಡಿರ್ತೀರಾ, ಅಥವಾ BCA ಮಾಡಿರ್ತೀರಾ, ಅಥವಾ BE ಮಾಡಿರ್ತಾರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅಥವಾ BTech ಮಾಡಿರ್ತೀರಾ. ಓಕೆ, ಇವೆಲ್ಲವೂ ಕೂಡ ಡಿಗ್ರಿಗಳೇ ಆಗ್ತವೆ. ಇಲ್ಲ ಸರ್ ನಾನು MBBS ಮಾಡಿದ್ದೀನಿ, ಐ ವಾಂಟ್ ಟು ಸರ್ವ್ ಪೀಪಲ್ ವಿತ್ ಡಿಫ್ರೆಂಟ್ ಆಸ್ಪೆಕ್ಟ್ ಅಂದ್ರೆ ಯು ಕ್ಯಾನ್ ಆಲ್ಸೋ ರೈಟ್ ಅನ್ನಂಗೆ. ಬಟ್ ಯಾರು ಜನರಲ್ ಆಗಿ ಬರೆಯಲ್ಲ, ಅವರು ಬೇರೆ KS ಅಥವಾ IAS ನೋಡ್ತಾರೆ. ಬಟ್ ಬರಿಬೋದು, ಯಾರೇನು ಬೇಡ ಅನ್ನಲ್ಲ, ಅದು ಕೂಡ ಒಂದು ಡಿಗ್ರಿ. ಓಕೆ, ಇದಲ್ಲದೆ ಇನ್ನು ತತ್ಸಮಾನ ಅಂತ ಹೇಳ್ತಾರೆ, ಅವೆಲ್ಲವೂ ಕೂಡ ಡಿಗ್ರಿಗಳಾಗ್ತವೆ. ಸೊ ಇನ್ನೇನೋ ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸರ್ ನಾನು ಎಲಿಜಿಬಲ್ ಇದೀನಾ ಇಲ್ಲ ಅಂತ ನೋಡೋಣ. ಬಟ್ ಇಲ್ಲಿ ಡಿಪ್ಲೊಮಾ ಒಂದು ಪದವಿ ಆಗಲ್ಲ, ಗಮನಿಸಬೇಕು. ಹಾಗಾಗಿ ಡಿಪ್ಲೊಮಾದವ್ರಿಗೆ ಅವಕಾಶ ಇರಲ್ಲ. ಡಿಪ್ಲೊಮಾ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಓಕೆ, ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಶೇಷ ಸೂಚನೆಗಳಿದಾವೆ. ಯಾರೇ ಆಗಿರಲಿ, ಯಾವುದೇ ನೋಟಿಫಿಕೇಶನ್ ಆಗಿರಲಿ, ಕಂಪ್ಲೀಟ್ ಆಗಿ ನೀವೇ ಓದಿ ಅರ್ಥೈಸ್ಕೊಂಡು ಅನಂತರವೇ ವಿವರಗಳನ್ನ ಭರ್ತಿ ಮಾಡಬೇಕಾಗುತ್ತೆ. ಅದು ಎಲ್ಲ ಅಭ್ಯರ್ಥಿಗಳ ಧರ್ಮವೂ ಕೂಡ. ಓಕೆ, ಮತ್ತು ಆಮೇಲೆ ಸರ್ ನಾನು ಕ್ಯಾಟಗರಿ ಅದು ಹಾಕ್ಬೇಕಾಗಿತ್ತು, ಮಿಸ್ ಆಗಿದೆ, ಹಾಕಿದೆ. ನಂದು ಕ್ಯಾಟಗರಿ ಸರ್ಟಿಫಿಕೇಟ್ ಬಂದಿರಲಿಲ್ಲ, GM ಹಾಕ್ಬಿಟ್ಟಿದ್ದೀನಿ, ಇವಾಗ ಬಂದಿದೆ. ಇನ್ನೊಂದೇನೋ ಮಿಸ್ಟೇಕ್ ಮಾಡಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ ಅಂತವೆ ಅವಕ್ಕೆ ಆಸ್ಪದ ಕೊಡಬೇಡಿ. ಅಂತಹ ತಿದ್ದುಪಡಿಗಳನ್ನ, ಸೇರ್ಪಡೆಗಳನ್ನ, ಯಾವುದೇ ಮನವಿಗಳನ್ನ ನಾವು ಕೇಳೋದೇ ಇಲ್ಲ ಅಂತ KPSC ಪ್ರತಿ ನೋಟಿಫಿಕೇಶನ್ ಅಲ್ಲಿ ಹೇಳ್ತಾನೆ ಇದ್ದಾರೆ. ಮತ್ತು ದಾಖಲಾತಿಗಳನ್ನ ಕೊನೆಯ ದಿನಾಂಕದಲ್ಲಿ ಚಾಲ್ತಿಯಲ್ಲಿರುವಂತೆ. ಈಗ ಇನ್ಕಮ್ ಸರ್ಟಿಫಿಕೇಟ್ ಬಿಫೋರ್ ಅಪ್ಲಿಕೇಶನ್ ಎಂಡ್ ಆಗುತ್ತಲ್ವಾ, ಅಪ್ಲಿಕೇಶನ್ ಹಾಕೋದಕ್ಕೆ ಅವತ್ತಿನ ಕೊನೆಯ ದಿನಾಂಕದೊಳಗಡೆ ಎಲ್ಲವೂ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಸೊ ಇಷ್ಟೇ ಅರ್ಥ. ಆಯ್ಕೆ ವಿಧಾನ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. 150 ಅಂಕಗಳಿಗಿರುತ್ತೆ. ಕನಿಷ್ಠ 50 ಅಂಕಗಳನ್ನ ಪಡಿಬೇಕು. ಸರ್ ನಾನು SLC ವರೆಗೂ ಕನ್ನಡ ಮೀಡಿಯಂ ಓದಿದ್ದೀನಿ, ಸ್ಟಿಲ್ ಬರೀಲೇಬೇಕು. ಇಲ್ಲ ಸರ್ ನಾನು 29/11/2022 ನಡೆಸಿರ್ತಕ್ಕಂಥ KPSCಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಪಾಸ್ ಮಾಡಿದ್ದೀನಿ, ಅಥವಾ ಅದಾದ ನಂತರ ಕಾಲಕ್ಕೆ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆದಿದ್ದೆ ಸರ್, ರಿಸಲ್ಟ್ ಕೂಡ ಬಂದಿದೆ, ಪಾಸ್ ಆಗಿದ್ದೀನಿ, ಮತ್ತೆ ಬರಿಬೇಕಾ? ಬೇಕಾಗಿಲ್ಲ.
ಸರ್ ಎಕ್ಸಾಮ್ ಬರೆದಿದ್ದೀನಿ, ಇನ್ನೂ ರಿಸಲ್ಟ್ ಬಂದಿಲ್ಲ, ಮತ್ತೆ ಬರೀಬೇಕಾ? ರಿಸಲ್ಟು ನೀವು ಮತ್ತೊಮ್ಮೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯೋಕ್ಕೆ ಹೋಗೋದಕ್ಕೆ ಮುಂಚಿನ ದಿನ ಏನಾದರೂ ರಿಸಲ್ಟ್ ಬಂದರೂ ಕೂಡ ಅದರಲ್ಲಿ ಪಾಸ್ ಆಗಿದ್ರೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇದು ಕೂಡ ಕಾಮನ್ ಕ್ವಶನ್. ಓಕೆ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮದ ವಿವರಗಳಾಗಿರ್ಬೋದು, ಕನ್ನಡ ಭಾಷಾ ಪರೀಕ್ಷೆಯ ಪಠ್ಯಕ್ರಮದ ವಿವರಗಳನ್ನು ಈಗ ಆಲ್ರೆಡಿ KPSC ಅವರು ತಮ್ಮ ವೆಬ್ಸೈಟಲ್ಲಿ ಹಾಕಿದಾರಂತೆ, ಹೋಗಿ ನೋಡ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಯಾವ ರೀತಿಯಾಗಿರುತ್ತೆ? ಓಕೆ, ಇದೊಂದು ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ 2 ಪೇಪರ್ ಇರುತ್ತೆ. ಒಂದು ಪತ್ರಿಕೆ 1, ಪತ್ರಿಕೆ 2 ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಗ್ರೂಪ್ ಸಿ ಇದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಸೊ PDO ಕೂಡ ಗ್ರೂಪ್ ಸಿ ಆಗಿರೋದ್ರಿಂದ ಪತ್ರಿಕೆ 1 GK ಪೇಪರ್ ಆಗಿರುತ್ತೆ. ಪತ್ರಿಕೆ 2 ಕಮ್ಯುನಿಕೇಶನ್ ಪೇಪರ್ ಅಂತೀವಿ, ಸಂವಹನ ಪತ್ರಿಕೆ ಅಂತೀವಿ ಕನ್ನಡದಲ್ಲಿ ಅಲ್ವಾ. ಸೊ ಹಾಗಾದ್ರೆ GK ಪೇಪರು 100 ಮಾರ್ಕ್ಸ್, ಸಂವಹನ ಪತ್ರಿಕೆ ಕೂಡ 100 ಮಾರ್ಕ್ಸ್ ಇರುತ್ತೆ. ಸೊ ಏನೇನಿದೆ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆ ಕೂಡ ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ, ಅಂದ್ರೆ MCQ ಮಾದರಿಯಲ್ಲಿ ಇರುತ್ತೆ. ಇಲ್ಲಿ ಬಹಳಷ್ಟು ಗಮನಿಸಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ವಾ ಅಲ್ವಾ. FD/STA ಇರಲ್ಲ, ಇಲ್ಲಿ ಇದೆಯಾ ಇಲ್ವಾ ಅಂದ್ರೆ ಇದೆ. 2 ಪತ್ರಿಕೆಗಳಲ್ಲೂ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನ ಪರಿಗಣಿಸ್ತೀವಿ. ಅರ್ಥ ಮಾಡ್ಕೋಬೇಕು. ನೆಗೆಟಿವ್ ಮಾರ್ಕಿಂಗ್ ಇದೆ. ಎಷ್ಟಿದೆ ಅಂದ್ರೆ 1/4, 25 ಮಾರ್ಕ್ಸ್, 25% ಅಂದ್ರೆ 1 ತಪ್ಪಾದ್ರೆ ಸೊ 0.25 ಮಾರ್ಕ್ಸ್ ಹೋಯ್ತು ಅಂದಂಗೆ. ಸೊ ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ಅಭ್ಯರ್ಥಿಗಳು 2 ಪತ್ರಿಕೆಗೂ ಹಾಜರಾಗಬೇಕು ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಆಗಿರ್ಲೇಬೇಕು. ಅದು ಒಂದ್ ವೇಳೆ ಪಾಸ್ ಆಗದೆ ಹೋದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಪಾಸ್ ಆಗದೆ ಹೋದ್ರೆ ನಿಮ್ಮ ನೆಕ್ಸ್ಟ್ ಪೇಪರ್ಸ್ ಏನೂ ಯೂಸ್ ಇಲ್ಲ, ಗಮನಿಸಬೇಕು. ಓಕೆ, ಅದಕ್ಕೋಸ್ಕರ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಕಂಪಲ್ಸರಿ, ಒಂದು ಕಂಡೀಷನ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35%, ಅಂದ್ರೆ 2 ಪತ್ರಿಕೆ 100 + 100 ಸೇರಿದ್ರೆ ಎಷ್ಟಾಯ್ತು? 200 ಆಯ್ತು. 200ಕ್ಕೆ 70 ಮಾರ್ಕ್ಸ್ ಅಂತ ಮಿನಿಮಮ್ ತೆಗಿಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತ ಹೇಳ್ತಾ ಇದ್ವಿ. ಪೇಪರ್ 1 ನಲ್ಲಿ 100 ಅಂಕಗಳು, 100 ಕ್ವಶನ್ಸ್, 1.5 ಗಂಟೆ 90 ನಿಮಿಷ ಇರುತ್ತೆ. ಅದರಲ್ಲಿ ಏನೇನು ಸಿಲೆಬಸ್ ಅಂದ್ರೆ ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದೇ. ಇತ್ತೀಚೆಗೆ KPSC ನಡೆಸಿರ್ತಕ್ಕಂಥ SEO ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಾಕಷ್ಟು ಎಕ್ಸಾಮ್ಗಳು ನಡೆಸಿದ್ದಾರೆ. ಆ ಎಲ್ಲ ಎಕ್ಸಾಮ್ಗಳ ಪೇಪರ್ಗಳನ್ನು ಸಾಲ್ವ್ ಮಾಡಿ ನೋಡಿ, ಅದೇ ಪ್ಯಾಟರ್ನೇ ಇರುತ್ತೆ. ಒಂದು ಸ್ವಲ್ಪ ಇಲ್ಲಿ ಯಾಡ್ ಆಗಿದ್ದಾವೆ ಏನಂತ ಹೇಳ್ತಾ ಹೋಗ್ತೀನಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಓಕೆ, ಸಾಮಾನ್ಯ ವಿಜ್ಞಾನದ ವಿಷಯಗಳಿದ್ದಾವೆ ಮತ್ತು ಭೂಗೋಳ ಶಾಸ್ತ್ರದ ವಿಷಯಗಳು, ಸಮಾಜ ವಿಜ್ಞಾನದ ವಿಷಯಗಳು, ಭಾರತೀಯ ಸಮಾಜ ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು. ಓಕೆ, ಜೊತೆಗೆ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಸಂವಿಧಾನದ ಸಾರ್ವಜನಿಕ ಆಡಳಿತ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಇಂಡಿಯನ್ ಹಿಸ್ಟ್ರಿ ಇದೆ, ಕರ್ನಾಟಕ ಹಿಸ್ಟ್ರಿ ಇದೆ, ಜೊತೆಗೆ ಜಿಯೋಗ್ರಫಿ ಕೂಡ ಇದೆ. ಮತ್ತು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು SSLC ಮಟ್ಟದ ಅಂದ್ರೆ ಮೆಂಟಲ್ ಅಬಿಲಿಟಿ ಕೂಡ ಇದೆ. ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳಿದಾವೆ. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳಿದಾವೆ. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಹಿಂದಿನ ಎಲ್ಲಾ ಪೇಪರ್ ಅಲ್ಲಿ ಏನೇನು ಕ್ವಶನ್ಸ್ ಬಂದಿದ್ದಾವೆ ಎಲ್ಲ ಸಾಲ್ವ್ ಮಾಡಿಬಿಡಿ. ಸೊ ಅದ್ರ ಮೇಲೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ, ಮತ್ತು ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಅಂದ್ರೆ ಬಜೆಟ್, ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್. ಕರ್ನಾಟಕದ ಅರ್ಥವ್ಯವಸ್ಥೆ ಅಂತ ಕರಿತಾ ಇದ್ದಾರೆ. ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ, ಅಥವಾ ಕರ್ನಾಟಕದ ಬಜೆಟ್ ಗಾತ್ರ ಎಷ್ಟು, ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನ ನೀಡಿದ್ದಾರೆ, ಅಥವಾ ಕರ್ನಾಟಕದ ಒಟ್ಟು KFRA ಆಕ್ಟ್ ಪ್ರಕಾರ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ, ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ ಪ್ರಕಾರ ಎಷ್ಟು ಸಾಲವನ್ನ ಮಾಡಬಹುದು, ಒಟ್ಟು ಸಾಲ ಎಷ್ಟಿದೆ, ಹೀಗೆ ಒಂದಷ್ಟು ಇವೆಲ್ಲ ಡೀಟೇಲ್ಸ್ ಅನ್ನು ನಾವು ನೋಡಬೇಕಾಗುತ್ತೆ. ಅದನ್ನು ನಾವು ಆಲ್ರೆಡಿ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅಲ್ಲಿ ನೋಡಿದೀವಿ. ಇಲ್ಲಿ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ನೋಡಿ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಸಿಸ್ಟಮ್ ಮತ್ತು ಕೋಆಪರೇಟಿವ್ ಸೊಸೈಟೀಸ್, ಇವುಗಳ ಮೇಲೆ ಸಪರೇಟ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹಿಂದೆ ಏನಾಗ್ತಾ ಇತ್ತು, ಸಪರೇಟ್ ಪೇಪರೇ ಇತ್ತು ಪಂಚಾಯತ್ ರಾಜ್ಗೆ, ಇಡೀ ಪೇಪರ್ನ ತೆಗೆದಿದ್ದಾರೆ ಅಂದ್ರೆ ಮತ್ತೆ ಅದನ್ನು ವೇಟೇಜ್ ಮಾಡೋದಕ್ಕೆ ಅಷ್ಟು ಒಂದು 10ಕ್ಕಿಂತಲೂ ಹೆಚ್ಚಿನ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ. ಸೊ ಏನಿಲ್ಲ, ನಮ್ಮ ಗ್ರಾಮೀಣಾಭಿವೃದ್ಧಿ ಯಾವ ರೀತಿಗೆ ಆಯಿತು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 3 ಹಂತಗಳಲ್ಲಿ ಏನೇನಿದೆ,
ಅದರಲ್ಲೂ ಪಂಚಾಯತಲ್ಲೇ ಅಭಿವೃದ್ಧಿ ಅಧಿಕಾರಿ ಆಗ್ತಾ ಇರ್ತಕ್ಕಂಥವ್ರು ಪಂಚಾಯತ್ ವ್ಯವಸ್ಥೆಯನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ. ಜೊತೆಗೆ ಅಲ್ಲಿ ಸಹಕಾರ ಸಂಘಗಳ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಸಹಕಾರ ಸಂಘಗಳ ಬಗ್ಗೆ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಯಾವ ಆರ್ಟಿಕಲ್ ಅಲ್ಲಿ ಬರ್ತವೆ, ಯಾವ ಶೆಡ್ಯೂಲ್ ಅಲ್ಲಿ ಬರ್ತವೆ, ಯಾವ ಭಾಗದಲ್ಲಿ ಬರ್ತವೆ, ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು, ಬೆಳವಣಿಗೆ ಅಥವಾ ಬೆಳೆದು ಬಂದಿರತಕ್ಕಂಥ ದಾರಿ ಯಾವುದು, ಪಂಚಾಯತ್ ರಾಜ್ ವ್ಯವಸ್ಥೆ ಬೆಳೆದು ಬಂದಿರತಕ್ಕಂಥ ದಾರಿ, ಯಾವ್ಯಾವ ಕಮಿಟೀಸ್ ಬರ್ತವೆ ಅಲ್ವಾ, ಅವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳಂತ ಇದು ಎಲ್ಲ ಕಡೆ ಕಾಮನ್ ಆಗಿ ಕೊಡ್ತಾ ಇದ್ದಾರೆ ಇತ್ತೀಚೆಗೆ KPSC ಅವರು. ನೋಡೋಣ. ಕರ್ನಾಟಕ ಪರಿಸರ ಸಂಬಂಧಿ ವಿಷಯಗಳು, ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವನ್ಯಜೀವಿ ಧಾಮಗಳು ಯಾವ್ಯಾವ ಇದಾವೆ, ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ಇದಾವೆ, ಇತ್ತೀಚೆಗೆ ರಾಮ್ಸರ್ ಸೈಟ್ಗಳಾಗಿದ್ದಾವೆ ಕರ್ನಾಟಕದಲ್ಲಿ ಅವ್ಯಾವು, ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ಗಳು ಯಾವ್ಯಾವು, ಅಥವಾ ಪರಿಸರ ಸಂಬಂಧಿ ವಿಚಾರಗಳಾಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳಾಗಿರ್ಬೋದು, ನದಿ ವ್ಯವಸ್ಥೆಗಳಾಗಿರ್ಬೋದು, ಇಂತಹ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡೋಣ. ಸೊ ಇದ್ರ ಮೇಲೆ ಪಾಠಗಳಂತೂ ಬಂದೇ ಬರ್ತವೆ. ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಹೀಗೆ ಅಂದ್ರೆ ಮೆಂಟಲ್ ಅಬಿಲಿಟಿ ಇಷ್ಟೂ ಕೂಡ ಪೇಪರ್ 1 ನಲ್ಲಿ ಇದಾವೆ. ಸಾಮಾನ್ಯ ಜ್ಞಾನದ ಪತ್ರಿಕೆ. ಸೊ ನೆಕ್ಸ್ಟ್ ಹೋಗೋಣ ಪತ್ರಿಕೆ 2. ಇದರಲ್ಲಿ ಹಿಂದೆ ಸಪರೇಟ್ ಆಗಿ ನಿರ್ದಿಷ್ಟ ಪತ್ರಿಕೆ ಇರ್ತಾ ಇತ್ತು, ಗಮನಿಸಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೇನೆ ಪತ್ರಿಕೆ ಇತ್ತು. ಬಟ್ ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಆಗಿರೋದ್ರಿಂದ 3 ಭಾಗ ಇರ್ತವೆ. ಪತ್ರಿಕೆ 2 100 ಅಂಕ 100 ಪ್ರಶ್ನೆ 2 ಗಂಟೆ ಅವಧಿ. ಮೊದಲನೇ ಭಾಗದಲ್ಲಿ ಸಾಮಾನ್ಯ ಕನ್ನಡದ ಮೇಲೆ 35 ಪ್ರಶ್ನೆ ಬರ್ಬೋದು, ಗರಿಷ್ಠವಾಗಿ 30 ಬರ್ಬೋದು, ಹೇಳಕ್ಕಾಗಲ್ಲ. ಬಟ್ 35 ಜನರಲ್ ಆಗಿ ಕೊಡ್ತಾರೆ. ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ 35 ಇರುತ್ತೆ. ಸೊ ಕಂಪ್ಯೂಟರ್ ಜ್ಞಾನ 30 ಇರುತ್ತೆ. ಸೊ ಹೀಗೆ ಒಟ್ಟು ಇಲ್ಲಿ ನೋಡಿ ಗಮನಿಸಬೇಕು. ನಾವು ಇಡೀ ಸಂವಿಧಾನವನ್ನು ಓದಿದ್ರೆ ಬರೋದು 8 ರಿಂದ 10 ಪ್ರಶ್ನೆ. ಇಡೀ ಇತಿಹಾಸವನ್ನ ಓದಿದ್ರೆ ಬರೋದು 8 ರಿಂದ 10, ಅಥವಾ ಬೇರೆ ಮೆಂಟಲ್ ಅಬಿಲಿಟಿ ಅಷ್ಟು ಚಾಪ್ಟರ್ ಓದಿದ್ರೆ ಬರೋದೇ 8 ರಿಂದ 10. ಆದರೆ ಕಂಪ್ಯೂಟರ್, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕನ್ನಡ 35 ಇದಾವೆ. ಸ್ವಲ್ಪ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಈಗ ಆಲ್ರೆಡಿ BA ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ದೆ, ಜೊತೆಗೆ ಈಗ PDU ಅಂತ ಸ್ಟಾರ್ಟ್ ಮಾಡಿ ಇಡೀ ಎಲ್ಲಾ ಚಾಪ್ಟರ್ಗಳನ್ನ ಕಂಪ್ಯೂಟರ್ ಮೇಲೆ ಮಾಡ್ಕೊಡ್ತೀನಿ ಅನ್ನೋ ಭರವಸೆಯನ್ನು ನೀಡ್ತಾ ಇದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಆಮೇಲೆ ನೀವು ಸರ್ ಹೇಳಿದ್ರಿ ಮಾಡಲಿಲ್ಲ ಅನ್ನಕೋಬೇಡಿ, ಮಾಡೋಣ ಸಾಧ್ಯ ಆದರೆ. ಮತ್ತು ಸಾಮಾನ್ಯ ಇಂಗ್ಲಿಷ್ ಮೇಲೇನೂ ಮಾಡ್ತೀನಿ, ಯಾಕಂದ್ರೆ BAಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ನಿಮ್ಮ PDOಗೂ ಕೂಡ ಹೆಲ್ಪ್ ಆಗುತ್ತೆ. ಸಾಮಾನ್ಯ ಇಂಗ್ಲಿಷ್ ಟಚ್ ಮಾಡಿರಲಿಲ್ಲ, ನೋಡೋಣ ಈ ಸಲ ಅಂತೂ ಮಾಡ್ತೀನಿ. ಸಾಮಾನ್ಯ ಕನ್ನಡ ಬೇಕಾದ್ರೆ ಮಾಡಬಲ್ಲ. ನಾನು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟೇ. 1 ರಿಂದ 10 ಗ್ರಾಮೀಣ ಭಾಗದಲ್ಲಿ ಕನ್ನಡದಲ್ಲೇ ಓದಿದ್ದು. ಕನ್ನಡದ ಸಾಮಾನ್ಯ ಕನ್ನಡ ಅಂತೂ ಚೆನ್ನಾಗೇ ಬಲ್ಲೆ, ಬಟ್ ಪಾಠ ಮಾಡೋಕ್ಕೆ ಸಮಯ ಇಲ್ಲ ಅಷ್ಟೇ. ಬೇರೆ ಬೇರೆ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಇರಲಿ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಆಂಗ್ಲ ಭಾಷೆ 2ರಲ್ಲಿ ಇರ್ತವೆ. ಕನ್ನಡದಲ್ಲಿ ಮಿಸ್ಟೇಕ್ ಆಗಿದ್ರೆ ಆಂಗ್ಲ ಭಾಷೆಯ ಫೈನಲ್ಲು ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಯಾವುದು ಅಂದ್ರೆ ಸೊ ನಂತರ ನೋಟಿಫೈ ಮಾಡ್ತಾರೆ. ಯಾವ್ದಾದ್ರು ಕೇಂದ್ರ ಆಗಿರ್ಬೋದು, ಬರೆಯೋಕ್ಕೆ ನೀವು ರೆಡಿ ಇರಬೇಕು. ವಯೋಮಿತಿ ಮಿನಿಮಮ್ 18 ಇಯರ್ಸ್ ಮತ್ತು ಸಾಮಾನ್ಯ ಅರ್ಹತೆ ಇರೋದು ಜನರಲ್ ಮೆರಿಟ್ ಅವರಿಗೆ 35 ಗರಿಷ್ಠ ವಯಸ್ಸು, 2A 2B 3A 3B ಗರಿಷ್ಠ 38, SC ST ಕ್ಯಾಟಗರಿ 1 40 ಗರಿಷ್ಠ, ಮತ್ತು ಮಾಜಿ ಸೈನಿಕರು, ವಿಕಲಚೇತನರು, ವಿಧವೆಯರು, ಹೀಗೆ ಅವರಿಗೆ ಆಗಿರ್ತಕ್ಕಂಥ ಒಂದಷ್ಟು ನಿಯಮಗಳಲ್ಲಿ ಸಡಿಲತೆಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಕೆಳಗಡೆ ನೀವೇ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಹುದ್ದೆಗಳ ವರ್ಗೀಕರಣ. ಉಳಿಕೆಯ ಮೂಲ ವೃಂದದ್ದು ಅಂದ್ರೆ ನಾನ್ HKದ 150 ಹುದ್ದೆಗಳಿದಾವೆ. ಆ 150ರಲ್ಲಿ ಈಗ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು 26 ಹುದ್ದೆಗಳಿದಾವೆ. ಆ 26ರಲ್ಲಿ ಮತ್ತೆ ಇತರೆ 3, ಮಹಿಳೆಯರಿಗೆ 9 ಪೋಸ್ಟ್ಗಳಿದಾವೆ. ಅತಿ ಹೆಚ್ಚು ಗಮನಿಸಬೇಕು. ಇಡೀ ನೋಟಿಫಿಕೇಶನ್ ಅಲ್ಲಿ ಸಾಮಾನ್ಯ ಅಭ್ಯರ್ಥಿ ಮಹಿಳೆಯರಿಗೆ ಬಿಟ್ರೆ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಅತಿ ಹೆಚ್ಚಿರೋದು ನೋಡಿ, ಬಹಳ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡಿ, ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶಗಳನ್ನು ಬಳಸ್ಕೋಬೇಕು. ನೆಕ್ಸ್ಟ್ ಗ್ರಾಮೀಣ 7, ಮಾಜಿ ಸೈನಿಕ 2, 1 ಯೋಜನಾ ನಿರಾಶ್ರಿತರು, ಅಂಗವಿಕಲರಿಗೆ 2 ಇದೆ, ಮತ್ತೆ ಸ್ಟಾರ್ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಂತ ನೋಡ್ಕೊಳ್ಳಿ. ಕನ್ನಡ ಮಾಧ್ಯಮ 1 ಇದೆ ಮತ್ತು ಟ್ರಾನ್ಸ್ಜೆಂಡರ್ 1 ಇದೆ. ಓಕೆ. ಇನ್ನು ಪರಿಶಿಷ್ಟ ಪಂಗಡ ಎಷ್ಟಂತ ಇಲ್ಲೇ ಇದೆ ನೋಡ್ಕೋಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಅಭ್ಯರ್ಥಿಗಳಂತ ಬಂದಾಗ ಒಟ್ಟು ಇತರರಿಗೆ 10 ಇದಾವೆ, ಮಹಿಳೆಯರಿಗೆ 22 ಮ್ಯಾಕ್ಸಿಮಮ್ ಇದಾವೆ, ಗ್ರಾಮೀಣ 17, ಮಾಜಿ ಸೈನಿಕ 6. ಸೊ ಹೀಗೆ ಇದೆ ಒಟ್ಟಿನಲ್ಲಿ. ಇಲ್ಲಿ ಕೇಳಬಹುದು, ಏನ್ ಸರ್ 150ರಲ್ಲಿ ಮಹಿಳೆಯರಿಗೆ 51 ಕೊಟ್ಬಿಟ್ರೆ ಹೆಂಗೆ ಅಂತ. ಇಲ್ಲೇನಾಗುತ್ತೆ, ಆಲ್ರೆಡಿ ಇರ್ತಕ್ಕಂಥ PDO ಹುದ್ದೆಗಳು ಎಷ್ಟಿದಾವೆ, ಸೊ ಎಷ್ಟಿದಾವೆ, ಒಂದು 600 500 ಇದಾವೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಪುರುಷ PDOಗಳು ಎಷ್ಟಿದ್ದಾರೆ, ಎಷ್ಟು ಜನ ನೇಮಕಗೊಂಡಿದ್ರು, ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಲ್ವ, ಇಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಮಹಿಳೆಯರಿಗೆ ಅಂತ. ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಿದಾಗ ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಇಲ್ಲಿ 150ರಲ್ಲಿ ಅವರಿಗೆ 51 ಅಂತಲ್ಲ, ಬದಲಾಗಿ ಇರ್ತಕ್ಕಂಥ ರೋಸ್ಟರ್ ಬಿಂದುಗಳನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ.
ಅದಕ್ಕೋಸ್ಕರ ರೋಸ್ಟರ್ ಬಿಂದು 1ರಿಂದ ಅದೇನೋ ವೃತ್ತ 1ನೇ ಬಿಂದು ಅವೆಲ್ಲ ಮೇಂಟೈನ್ ಮಾಡಬೇಕಾಗಿತ್ತು. ಇದು ಉಳಿಕೆ ಮೂಲ ವೃಂದದ 150 ಹುದ್ದೆಗಳ ವರ್ಗೀಕರಣ. ನಾವು ಯಾವುದಕ್ಕೆ ಎಲಿಜಿಬಲ್ ಇದ್ದೀವಿ ಸೊ ನೋಡ್ಕೊಂಡು ನಿಧಾನವಾಗಿ ಸೊ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಅಂತೂ ನೀವು ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡ್ಬೋದು. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಟೈಮ್ ಇದೆ, ಇನ್ನು ಬೇಗನೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಮತ್ತು HK ರೀಸನ್ ಬಂದರೆ 97 ಹುದ್ದೆಗಳು. ಸೇಮ್ ಇಲ್ಲೂ ಕೂಡ ಯಾವ ಕ್ಯಾಟಗರಿ ಬರ್ತೀರಾ ನೀವೇ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಡೀಟೇಲ್ಸನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಒಟ್ಟಾರೆಯಾಗಿ KPSCಗೆ ವಹಿಸಿದ್ದಂತಹ PDO ನೋಟಿಫಿಕೇಶನ್ ಹೊರಬಿದ್ದಿದೆ. ಸೊ ಭಾಳ ದಿನ ವೇಟ್ ಮಾಡ್ತಾ ಇದ್ರಿ. ಸೊ ಈಗ ಪ್ರಿಪ್ರೇಷನ್ ಮಾತ್ರ ನಿಮ್ಮ ಕೈಯಲ್ಲಿದೆ ಈಗ ಅಲ್ವಾ. ಸೊ ನೋಟಿಫಿಕೇಶನ್ ಬಂದಿಲ್ಲ ಅಂತ ಇರ್ತಕ್ಕಂಥವ್ರಿಗೆ ನೋಟಿಫಿಕೇಶನ್ ಅಂತೂ ಬಂದಾಯಿತು. ಇಷ್ಟು ಹೇಳ್ತಾ, ಸೊ ಯಾರು ಅಮರ್ಸ್ ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಬೇರೆ ಬೇರೆ ಸೂಪರ್ ಥ್ಯಾಂಕ್ಸ್ ಮತ್ತು KS ಕ್ಲಾಸಸ್ ಇದೆ. ಸೊ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಇವೆಲ್ಲವೂ ಕೂಡ ನೋಡಿ, ಒಂದು ಕಡೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆಗಿದೆ, ಈಗ ಕಂಪ್ಯೂಟರ್ ಆರ್ಕಿಟೆಕ್ಚರ್ 2ನೇ ಚಾಪ್ಟರ್ ಕೂಡ ಆಗಿದೆ, 3ನೇ ಚಾಪ್ಟರ್ ಸೊ ರೆಡಿ ಆಗ್ತಾ ಇದೆ, 4 ರೆಡಿ ಆಗ್ತಾ ಇದೆ ಹೀಗೆ. ಮತ್ತು ಭೂಗೋಳ, ಇತಿಹಾಸ ಎಲ್ಲವೂ ಕೂಡ, ಬಜೆಟ್ ವೆರಿ ಇಂಪಾರ್ಟೆಂಟು, ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಬೇರೆ ಬೇರೆ ವಿಡಿಯೋಸ್ ಇದಾವೆ, ಯಾರಿಗೆ ಸಾಧ್ಯ ಇದೆ ನೋಡ್ಬೋದು ಅಂತ ಹೇಳ್ತಾ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಮತ್ತು ನಿಮ್ಮ ವಿವಿಧ ಏನಾದರೂ ಕ್ವಶನ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಬೇರೆಯವ್ರಿಗೂ ಕೂಡ ಏನು ರಿಕ್ವೆಸ್ಟ್ ಅಂದರೆ ಅದಕ್ಕೆ ನಿಮಗೆ ಗೊತ್ತಿರ್ತಕ್ಕಂಥ ನಾಲೆಜನ್ನು ಶೇರ್ ಮಾಡಿ, ಅಲ್ಲಿ ರಿಪ್ಲೈ ಮಾಡಿ ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ. ಸೊ ಇಷ್ಟು ಈ ನೋಟಿಫಿಕೇಶನ್ ಡೀಟೇಲ್ ಆಗುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ಲಾಸಸ್ ಮುಂದೆ ಬರ್ತಾವೆ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ.